ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಹಾಗಿದ್ರೆ ಇವತ್ತು ತುಂಬ ಬ್ಲೌಸಸ್ನ ನಾನು ಸ್ಟಿಚ್ ಮಾಡಿದ್ದೆ. ಎಲ್ಲ ಆಲ್ಮೋಸ್ಟ್ ಎಂಬ್ರಾಯ್ಡ್ರಿ ವರ್ಕ್ ಸ್ಯಾರೀಸ್ ಬ್ಲೌಸೇ ಇರುತ್ತೆ. ಮತ್ತು ಪ್ರತಿಯೊಂದು ಸ್ಯಾರಿಗೂ ಕೂಡ ಟಸಲ್ಸ್ ಕೂಡ ಹಾಕಿದ್ದೀನಿ. ಅದಕ್ಕೋಸ್ಕರ ತೋರಿಸೋಣ ಅಂತ ತೊಗೊಂಡು ಬಂದಿದ್ದೀನಿ. ಓಕೆನಾ? ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಓಕೆನಾ? ಮತ್ತು ಇದು ಬಂದುಬಿಟ್ಟು ಗೃಹ ಪ್ರವೇಶದ ಬಟ್ಟೆ ತೊಗೊಂಡಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಅವ್ರದ್ದು ಫುಲ್ಲು ಬಟ್ಟೆಗಳಿದೆ. ಹಾಗಾಗಿ ತೋರಿಸೋಣ ಅಂತ ತೊಗೊಂಡು ಬಂದಿದ್ದೀನಿ. ಈಗ ಇಲ್ಲಿರೋಂಥ ಎಲ್ಲ ಸ್ಯಾರೀಸ್ ಕೂಡ ಬೇಬಿ ಟಸಲ್ಸ್ ಆಗಿರ್ಬೋದು, ಬೀಡ್ಸ್ ಹಾಕಿ ಮಾಡಿರೋದಾಗಿರ್ಬೋದು, ಎಲ್ಲ ಥರ ಟಸಲ್ಸ್ ನಾನು ಹಾಕಿಸಿಟ್ಟಿದ್ದೀನಿ. ಅವ್ರು ಹೇಳಿದರು ಸ್ಯಾರಿ ಕುಚ್ಚು ಜೊತೆಗೆ ಎಂಬ್ರಾಯ್ಡ್ರಿ ವರ್ಕು, ಬ್ಲೌಸ್ ಸ್ಟಿಚಿಂಗು ಪ್ರತಿಯೊಂದು ಇಲ್ಲೇ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ಮಾಡಿದ್ದೀನಿ. ನಮ್ಮ ಬೊಟಿಕಲ್ಲಿ ಆರಿ ವರ್ಕಿಂದ ಹಿಡಿದು ಹ್ಯಾಂಡ್ ವರ್ಕ್, ಆರಿ ವರ್ಕು ಮತ್ತು ಎಂಬ್ರಾಯ್ಡ್ರಿ, ಮಿಷಿನ್ ಎಂಬ್ರಾಯ್ಡ್ರಿ ಜೊತೆಗೆ ಸ್ಯಾರಿ ಕುಚ್ಚಾಗಿರ್ಬೋದು, ಏನೋ ಒಂದು ಸ್ಯಾರಿ ತೊಗೊಂಡು ಬರ್ತೀವಿ, ಯಾವುದೇ ಮದುವೆಗಳಾಗಲಿ ಯಾವುದೇ ಫಂಕ್ಷನ್ಗಳಾಗಲಿ ಒಂದಷ್ಟು ಬಟ್ಟೆಗಳನ್ನ ನಾವು ತಂದು ಕೊಡ್ತೀವಿ ಅಂತಂದರೆ ಫುಲ್ಲು ಆಲ್ ಮೆಟೀರಿಯಲ್ ನಮ್ಮ ಹತ್ರನೇ ಫುಲ್ಲು ರೆಡಿ ಮಾಡಿ ಕೊಡ್ತೀವಿ ಫ್ರೆಂಡ್ಸ್. ಓಕೆನಾ? ಅಂದರೆ ನೀವು ಕುಚ್ಚು ಹಾಕ್ಸೋಕ್ಕೆ ಬೇರೆ ಕಡೆ ಹೋಗಬೇಕು, ಬೀಡ್ಸ್ ವರ್ಕ್ ಮಾಡೋಕ್ಕೆ ಬೇರೆ ಕಡೆ ಹೋಗಬೇಕು, ಅದೆಲ್ಲ ಏನಿಲ್ಲ. ಪ್ರತಿಯೊಂದು ವರ್ಕು ಕೂಡ ನಾವೇ ಮಾಡಿಸ್ಕೊಡ್ತೀವಿ. ನಮ್ಮ ಬೊಟಿಕಲ್ಲೇ ಫುಲ್ಲು ರೆಡಿಯಾಗಿ ನಿಮಗೆ ಆರಾಮಾಗಿ ನೀವು ಫಂಕ್ಷನ್ ದಿನ ಆರಾಮಾಗಿ ಬಟ್ಟೆನ ವೇರ್ ಮಾಡ್ಬೋದು. ಓಕೆನಾ? ಆ ಒಂದು ಫೆಸಿಲಿಟಿ ಇರುತ್ತೆ. ಅಂದರೆ ಎಲ್ಲ ಕಡೆಯೂ ಇರುತ್ತೆ. ಕೆಲವೊಂದು ಶಾಪ್ಗಳಲ್ಲಿ ಅದನ್ನು ಕೊಡಲ್ಲ, ಇಲ್ಲ ನಾವು ಅದನ್ನು ಮಾಡಲ್ಲ ಇದನ್ನು ಮಾಡಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಶಾಪಲ್ಲಿ ಆ ಥರ ಇಲ್ಲ. ಪ್ರತಿಯೊಂದು ಫೆಸಿಲಿಟಿ ಕೂಡ ಮಾಡಿಕೊಡ್ತೀವಿ. ಓಕೆನಾ? ಎಲ್ಲದು ನೀವು ನಮ್ಮ ಹತ್ರ ಬಟ್ಟೆ ಕೊಟ್ಟರೆ ನಿಮ್ಗೇನು ಟೆನ್ಷನ್ ಇರಲ್ಲ. ಪ್ರತಿಯೊಂದು ಬಟ್ಟೆ ಎಲ್ಲ ಥರ ಡಿಸೈನ್ಸ್ ಕೂಡ ನಾವು ಸ್ಟಿಚ್ ಮಾಡೋದ್ರಿಂದ ನಾವೇ ಕೂಡ ಮಾಡಿಕೊಡ್ತೀವಿ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಯಾರಿಯಲ್ಲಿ ಇದು ರೆಡಿ ಮಾಡಿರೋವಂಥ ಒಂದು ಕುರ್ತಿ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಸೆಂಟ್ರಲ್ ಈ ಥರ ಮಿಡಲಲ್ಲಿ ಓಪನ್ ಬರುತ್ತೆ. ಲೇಸ್ ಅಟ್ಯಾಚ್ ಕೊಟ್ಟಿದ್ದೀನಿ ಇದಕ್ಕೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಲೆಹಂಗಾ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ, ಅಂದರೆ ಲಂಗ ಬ್ಲೌಸ್, ಇದು ಸ್ಕೂಲ್ ಮಕ್ಕಳದು. ಓಕೆನಾ? ತುಂಬ ಚೆನ್ನಾಗಿದೆ. ಈ ಪ್ಯಾಟರ್ನ್ ಅಂತೂ ಟ್ರೆಂಡಲ್ಲಿ ಓಡ್ತಾ ಇರೋಂಥ ಪ್ಯಾಟರ್ನು. ಇದಕ್ಕೆ ಫುಲ್ಲು ಲೇಸ್ ಅಟ್ಯಾಚ್ ಮಾಡಿ ಮತ್ತು ಒಂದೆರಡು ಶೋ ಬಟನ್ ಹಾಕಿ ಹೈಲೈಟ್ ಮಾಡಿದ್ದೀನಿ. ಬ್ಯಾಕಲ್ಲಿ ಇದು ಫುಲ್ಲಿ ಫ್ರಿಲ್ ಇರುತ್ತೆ. ಫ್ರಂಟಲ್ಲಿನೂ ಅಷ್ಟೇ ಫುಲ್ಲು ಸ್ಯಾರಿಗೆ ಒಂದೇ ಮಾಡಿರೋವಂಥದ್ದು. ಇದು ಫುಲ್ಲು ಫ್ರಿಲ್ ಬರುತ್ತೆ. ಸಕ್ಕದಾಗಿ ಕಾಣುತ್ತೆ ಫ್ರೆಂಡ್ಸ್. ಏನು ಗೊತ್ತಾ, ಜೀನ್ಸ್ ಮೇಲೆ ಕೂಡ ವೇರ್ ಮಾಡ್ಬೋದು. ಜೊತೆಗೆ ಯಾವುದೇ ಒಂದು ಪ್ಯಾಂಟ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ಲೆಗ್ಗಿನ್ಸ್ ಪ್ಯಾಂಟಿಗೆ ಅಷ್ಟು ಲುಕ್ ಇರಲ್ಲ, ಆದರೆ ಜೀನ್ಸ್ ಪ್ಯಾಂಟ್ ಮೇಲೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಡ್ರೆಸ್ಸು. ಓಕೆನಾ? ಈಗ ಹಾಗಿದ್ರೆ ಎಂಬ್ರಾಯ್ಡ್ರಿ ಬ್ಲೌಸ್ನ ನೋಡೋಣ ಬನ್ನಿ. ನೋಡಿ, ಇದು ಬಂದು ಮೆರೂನ್ ಕಲರ್ ಸ್ಯಾರಿ ನೋಡ್ಬೋದು. ಎಂಬ್ರಾಯ್ಡ್ರಿ ವರ್ಕ್ ನೋಡ್ಬೋದು. ಇದು ಬರೀ ಗೋಲ್ಡಲ್ಲಿ ಮಾಡಿರೋವಂಥ ವರ್ಕು ವಿತ್ ಸ್ಟೋನ್ ಚೈನ್, ಬಾಲ್ ಚೈನ್ ಇರುತ್ತೆ. ಫುಲ್ಲು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದಲೇ ವರ್ಕ್ ಮಾಡಿರೋವಂಥದ್ದು. ನೋಡಿ, ಸ್ಲೀವ್ ಈ ರೀತಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ನೋಡಿ, ಇದು ಮೆರೂನ್ ಕಲರ್ ಸ್ಯಾರಿ. ಇದಕ್ಕೆ ಗೋಲ್ಡ್ ಕಲರ್ ಥ್ರೆಡ್ಡಿಂದನೇ ಫುಲ್ಲು ಜರಿ ಥ್ರೆಡ್ಡಿಂದನೇ ವರ್ಕ್ ಮಾಡಿದ್ದೀನಿ. ವಿತ್ ಸ್ಟೋನ್ ಚೈನ್, ಬಾಲ್ ಚೈನ್ ಇರುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಮಗೆ ನೋಡಿ, ಕಲರ್ ಕಾಂಬಿನೇಷನ್ ಇಲ್ಲ, ಸ್ಯಾರಿ ರನ್ನಿಂಗಲ್ಲೇ ಇದೆ ಬ್ಲೌಸು ಅಂತ ಅಂದಾಗ ಈ ಥರ ಒಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೊಳ್ಳೋದ್ರಿಂದ ಬ್ಲೌಸು ಹೈಲೈಟಾಗಿ ಕಾಣಿಸ್ತಾ ಹೋಗುತ್ತೆ ಫ್ರೆಂಡ್ಸ್. ಓಕೆನಾ? ನಿಮಗೂ ಅಷ್ಟೇ, ಯಾರಿಗಾದರೂ ಬೇಕು ಅಂದರೂ ನಮ್ಮ ಬೊಟಿಕಿಗೆ ವಿಸಿಟ್ ಮಾಡಿ. ನಾವು ಕೂಡ ಆರಾಮಾಗಿ ಇದೇ ಥರ ನಿಮಗೂ ಕೂಡ ಸ್ಟಿಚ್ ಮಾಡಿ ಕೊಡ್ತೀವಿ. ಓಕೆನಾ? ಮತ್ತು ಇದು ಎಲ್ಲ ಬ್ಲೌಸು ಅಷ್ಟೇ ಇವ್ರದ್ದು ಆಲ್ಮೋಸ್ಟ್ ಎಲ್ಲ ಫ್ರಂಟ್ ಬಟನ್ನೇ ಇರುತ್ತೆ. ಬ್ಯಾಕ್ ಸೈಡು ಫ್ರಂಟಲ್ಲಿ ಒಂದು ಲೈನಲ್ಲಿ ಮಾತ್ರ ನಿಮಗೆ ಇಲ್ಲಿ ವರ್ಕ್ ಬರೋವಂಥದ್ದು. ಸ್ಲೀವ್ ಬಾರ್ಡ್ರ್ ಮೇಲೆ ಬಂದರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಸ್ಲೀವಲ್ಲಿ ಈ ರೀತಿ ಲೀಫು ಮತ್ತು ಫ್ಲವರ್ನ ಮಾಡಿ ಹೈಲೈಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಕ್ಸ್ಟ್ ಬ್ಲೌಸ್ ನೋಡೋಣ ಫ್ರೆಂಡ್ಸ್. ಈಗ ನೋಡಿ, ನೆಕ್ಸ್ಟ್ ಬ್ಲೌಸ್ ಬಂದು ಇದು ಸ್ಕ್ಯಾಲೋಪಲ್ಲಿ ಮಾಡಿರೋವಂಥದ್ದು. ಓಕೆನಾ? ಸ್ಕ್ಯಾಲೋಪ್ ಡಿಸೈನ್ ಇದೆ. ತುಂಬಾ ಚೆನ್ನಾಗಿದೆ. ಸ್ಯಾರಿ ಬಂದುಬಿಟ್ಟು ಇದು ಬೇಬಿ ಪಿಂಕ್ ಬರುತ್ತೆ ಅಲ್ವಾ, ಆ ಥರ ಕಾಂಬಿನೇಷನ್ ಇತ್ತು. ಹಾಗಾಗಿ ಅವರೇ ಈ ಡಿಸೈನ್ನ ಸೆಲೆಕ್ಟ್ ಮಾಡಿದರು. ಕಲರ್ ಕಾಂಬಿನೇಷನ್ ಸ್ಯಾರಿ ನೋಡೋಕ್ಕೆ ಚೆನ್ನಾಗಿದೆ, ಆದರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡುವಾಗ ಏನಾಗುತ್ತೆ ಅಂದರೆ ಡಿಮ್ ಆಗುತ್ತೆ. ಏನಕ್ಕೆ ಅಂದರೆ ಈ ಬ್ಲೌಸು ಫುಲ್ಲು ಜರಿ ಇರೋದ್ರಿಂದ ಫ್ರೆಂಡ್ಸ್. ಓಕೆನಾ? ಜರಿ ಇದೆ ಬ್ಲೌಸು. ಅದ್ರ ಮೇಲೆ ವರ್ಕ್ ಮಾಡಿದಾಗ ನಮಗೆ ತುಂಬ ಹೈಲೈಟ್ ಕಾಣಲ್ಲ. ಅಂಥದ್ರಲ್ಲೂ ಇದಕ್ಕೆ ಗೋಲ್ಡು ಮತ್ತು ಪಿಂಕನ್ನ ಹೈಲೈಟ್ ಮಾಡಿ ವರ್ಕ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ಯಾವುದೇ ರೀತಿಯಾದಂಥ ಬಾಲ್ ಚೈನ್, ಸ್ಟೋನ್ ಚೈನ್ನ ನಾನು ಆ್ಯಡ್ ಮಾಡಿಲ್ಲ. ಯಾವ ಸ್ಟೋನ್ ಕೂಡ ಆ್ಯಡ್ ಮಾಡಿಲ್ಲ. ಅಂದರೆ ಬ್ಲೌಸ್ ಬೇಗ ಹಾಳಾಗಲ್ಲ, ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ? ಯಾಕಂದರೆ ತುಂಬ ಜನ ಇದು ಹಾಕಿಸ್ಕೊಳ್ಳಲ್ಲ, ಏನು ಬಾಲ್ ಚೈನ್, ಸ್ಟೋನ್ ಚೈನ್ ಹಾಕಿಸ್ಕೊಳ್ಳಲ್ಲ. ಬ್ಲ್ಯಾಕ್ ಆಗಿಬಿಡುತ್ತೆ, ಹಾಳಾಗ್ಬಿಡುತ್ತೆ, ಸ್ಯಾರೀಸ್ ಎಲ್ಲ ಕಿತ್ಕೊಂಡು ಬರುತ್ತೆ ಅಂತ. ನೋಡಿ, ಇದು ಅಷ್ಟೇ. ಈ ಸ್ಯಾರಿ ಕೂಡ ರಾಮ ಗ್ರೀನ್ ಕಲರ್ ಸ್ಯಾರಿ. ಇದು ಪಿಕಾಕ್ ಬ್ಲೂ ಶೇಡೂ ಕಾಣುತ್ತೆ. ಆದರೆ ಇದರಲ್ಲಿ ಫುಲ್ಲು ರನ್ನಿಂಗ್ ಒಂದೇ ಥರ ಇದೆ. ಇದರಲ್ಲಿ ಕಾಂಟ್ರಾಸ್ಟ್ ಬ್ಲೌಸೇ ಇಲ್ಲ, ರನ್ನಿಂಗ್ ಬ್ಲೌಸ್ ಬಂದಿದೆ. ಇದಕ್ಕೆ ಬಾರ್ಡರಲ್ಲಿ ಈ ಥರ ಪಿಕಾಕಲ್ಲಿ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಅಂದರೆ ಪಿಂಕು, ಪರ್ಪಲ್ಲು, ಗ್ರೀನಲ್ಲಿ ಕೊಟ್ಟಿದ್ದಾರೆ. ನಾನು ಈ ವರ್ಕ್ ಮಾಡುವಾಗ ಏನು ಮಾಡಿದ್ದೀನಿ ಅಂತ ಅಂದರೆ ನೋಡಿ, ಈ ಪಿಂಕು ಮತ್ತು ಮೆರೂನ್ ಶೇಡ್ ಇದೆ ಅಲ್ವಾ, ಮತ್ತು ಪರ್ಪಲ್ ಶೇಡ್ ಇದೆ ಅಲ್ವಾ, ಈ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಗೋಲ್ಡ್ ಜರಿ
ಥ್ರೆಡ್ನ ಯೂಸ್ ಮಾಡಿ ಇದಕ್ಕೆ ವರ್ಕ್ ಮಾಡಿದ್ದೀನಿ. ಎಷ್ಟು ಹೈಲೈಟಾಗಿ ಕಾಣಿಸ್ತಿದೆ ಅಂದರೆ ಫ್ರೆಂಡ್ಸ್, ಇದು ಬ್ಲೌಸು ತುಂಬಾ ಹೈಲೈಟಾಗಿ ಕಾಣುತ್ತೆ, ವರ್ಕು ಚೆನ್ನಾಗಿ ಕಾಣುತ್ತೆ. ಯಾರೆಲ್ಲ ಬಿಗಿನರ್ಸು, ನಿಮಗೆ ನಾನು ಥ್ರೆಡ್ ನನಗೆ ಮ್ಯಾಚ್ ಮಾಡ್ಕೊಳಕ್ಕೆ ಬರಲ್ಲ ಅಂತ ಅನ್ನೋರು ಈ ರೀತಿಯೂ ನೀವು ಟ್ರೈ ಮಾಡ್ಬೋದು. ಓಕೆನಾ, ನೋಡಿ ಇದು ಸ್ಲೀವಲ್ಲಿ ಲೀಫ್ ಒಳಗಡೆ ಒಂದು ಪಿಕಾಕ್ ಬಂದಿರೋ ಥರ ಒಂದು ಡಿಸೈನ್ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ಏನಕ್ಕಪ್ಪ ಅಂತ ಅಂದರೆ ಇದು ಬ್ಲೌಸ್ ಬಾರ್ಡ್ರ್ ಏನಿದೆ, ಸ್ಯಾರಿ ಬಾರ್ಡ್ರು ಫುಲ್ಲು ಪಿಕಾಕೇ ಇದ್ದಿದ್ದು, ಹಾಗಾಗಿ ಲೀಫ್ ಒಳಗಡೆ ಒಂದು ಪುಟ್ಟು ಪಿಕಾಕ್ ಬರೋ ಥರ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿದ್ದೀನಿ. ಓಕೆನಾ, ಯಾವುದೇ ಡಿಸೈನ್ ಆದರೂ ಅಷ್ಟೇ ಫ್ರೆಂಡ್ಸ್, ನಾವು ಯಾವ ರೀತಿ ಮಾಡ್ತೀವಿ, ವರ್ಕ್ ಹೇಗೆಲ್ಲ ಮಾಡ್ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಬ್ಲೌಸ್ ಲುಕ್ಕು ಚೆನ್ನಾಗಿ ಬರೋಕ್ಕೋಸ್ಕರ. ಓಕೆನಾ, ನೋಡಿ ಇದು ಅಷ್ಟೇ, ಇದು ಲೈಟ್ ಆರೆಂಜು ಲೈಟ್ ಪರ್ಪಲ್ ಕಲರ್ ಸ್ಯಾರಿ. ಇಲ್ಲಿ ಯಾವುದೂ ಕೂಡ ಡಾರ್ಕ್ ಕಲರೇ ಇಲ್ಲ, ಆದ್ರೂ ನೀವು ನೋಡ್ಬೋದು ಇಲ್ಲಿ ವರ್ಕು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ ಇದು ಎಲ್ಲನೂ ನಿಮಗೆ ವಿಡಿಯೋ ಮಾಡಿ ಹಾಕ್ಕೊಡ್ತೀನಿ. ನೋಡಿ ಇಲ್ಲಿ ಬಾಟಮಲ್ಲಿ 2 ಪಿಕಾಕ್ ಬರೋ ಥರ ಮಾಡಿದ್ದೀನಿ, ಫುಲ್ಲು ಇಲ್ಲಿ ಲೀಫು ಮತ್ತು ಫ್ಲವರ್ ಇದೆ. ಸ್ಲೀವಲ್ಲಿನೂ ಅಷ್ಟೇ 2 ಪಿಕಾಕ್ ಬರೋ ಥರ ಮಾಡಿ ಡಿಸೈನ್ ಮಾಡಿರೋವಂಥದ್ದು, ತುಂಬಾ ಚೆನ್ನಾಗಿದೆ. ಫ್ರಂಟ್ ಸೈಡ್ ಒಂದು ಸೈಡ್ ಮಾತ್ರ ಮಾಡಿಕೊಟ್ಟಿದ್ದೀನಿ. ಇದು ಅಷ್ಟೇ ಲೈಟ್ ಕಲರ್ ಆಗಿರೋದ್ರಿಂದ ಕಲರ್ ಕಾಂಬಿನೇಷನ್ ಸ್ವಲ್ಪ ಕಡಿಮೆ ಕಾಣುತ್ತೆ ಫ್ರೆಂಡ್ಸ್, ಆಯಿತಾ. ಇಲ್ಲ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ಔಟ್ಲೈನ್ ಮಾಡಿದ್ದೀನಿ ನಾನು ಗೋಲ್ಡ್ ಕಲರಲ್ಲಿ. ಔಟ್ಲೈನ್ ಮಾಡಿರೋದ್ರಿಂದನೇ ಇದು ಹೈಲೈಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ಬೆಳಕು ಜಾಸ್ತಿ ಇರೋದ್ರಿಂದ ನಿಮಗೆ ಅಷ್ಟು ನೀಟಾಗಿ ಗೊತ್ತಾಗ್ತಿಲ್ಲ ಅನ್ಕೋತೀನಿ. ನೋಡಿ ಈ ಥರ ಬಂದಿದೆ. ಇದು ಬಂದು ನಾರ್ಮಲ್ ಬ್ಲೌಸು, ಬರೀ ಒಂದು ಗೋಲ್ಡ್ ಪೈಪಿಂಗ್ನ ಮಾಡಿದ್ದೀನಿ ಅಷ್ಟೇ. ಇದಕ್ಕೆ ನಾರ್ಮಲ್ ಬ್ಲೌಸು ಫ್ರೆಂಡ್ಸ್, ಇದು ಏನಿಲ್ಲ, ಸ್ಲೀವು ಮತ್ತು ನೆಕ್ಕಲ್ಲೆಲ್ಲ ಪೈಪಿಂಗ್ ಮಾಡಿರೋಂಥ ಬ್ಲೌಸು. ಮತ್ತು ಇನ್ನೊಂದು ನೋಡಿ, ಇದು ಬಂದು ಪ್ಯಾಟ್ರನ್ ಬ್ಲೌಸು, ಇದು ಟ್ರೆಂಡಲ್ಲಿ ಓಡ್ತಾ ಇರೋಂಥ ಬ್ಲೌಸ್ ಫ್ರೆಂಡ್ಸ್, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಬಂದು ನೇವಿ ಬ್ಲೂ ಕಾಂಬಿನೇಷನಲ್ಲಿದೆ ಸ್ಯಾರಿ, ಅದಕ್ಕೆ ಈ ಕಲರ್ ಬ್ಲೌಸ್ ಬಂದಿತ್ತು. ಅವರು ಫ್ರಂಟಲ್ಲಿ ಸ್ಕ್ಯಾಲಪ್ ಇರಲಿ ವಿತ್ ಕಪ್ಸ್ ಇರಲಿ ಅಂತ ಹೇಳಿದರು. ಪ್ಯಾಡೆಡ್ ಬ್ಲೌಸ್ ಇದು. ಓಕೆನಾ, ಪ್ರಿನ್ಸಸ್ ಕಟ್ಟಲ್ಲಿ ರೆಡಿ ಆಗಿರೋವಂಥದ್ದು, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲದೂ ಅಷ್ಟೇ ಎಲ್ಬೋ ಸ್ಲೀವ್ ಇದೆ, ಈಗ ಯಾರೂ ಶಾರ್ಟ್ ಸ್ಲೀವ್ ಹಾಕ್ತಾ ಇಲ್ಲ, ಹಾಗಾಗಿ ಎಲ್ಲ ಎಲ್ಬೋ ಸ್ಲೀವಲ್ಲೇ ಹಾಕ್ಕೊಂಡಿದ್ದಾರೆ. ಬಾರ್ಡರ್ನ ಇಲ್ಲಿ ಫ್ರಂಟಲ್ಲಿ ಹೈಲೈಟ್ ಮಾಡಿಕೊಟ್ಟಿದ್ದೀನಿ. ಬ್ಯಾಕಲ್ಲೂ ಅಷ್ಟೇ ಬೋಟ್ ನೆಕ್ಕಿಗೆ ಈ ಥರ ಒಂದು ಶೇಪ್ ಕೊಟ್ಟು ಬಾರ್ಡರ್ ಅಟ್ಯಾಚ್ ಮಾಡಿದ್ದೀನಿ. ಎಲ್ಲೂ ನಾವು ಯಾವ ಲೇಸು ಏನೂ ಯೂಸ್ ಮಾಡಿಲ್ಲ, ಓನ್ಲಿ ಸ್ಯಾರಿಯಲ್ಲಿ ಏನು ಬ್ಲೌಸ್ ಪೀಸಲ್ಲಿ ಬಾರ್ಡರ್ ಇತ್ತಲ್ವ, ಬಾರ್ಡರ್ನೇ ಯೂಸ್ ಮಾಡಿಕೊಂಡು ಹೈಲೈಟ್ ಮಾಡಿ ಚೆನ್ನಾಗಿ ಕಾಣೋಂಗೆ ಮಾಡಿರೋಂಥ ಬ್ಲೌಸ್ ಇದು. ಓಕೆನಾ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಬ್ಲೌಸ್ ಕೂಡ. ಈಗ ಆಲ್ಮೋಸ್ಟ್ ಎಲ್ಲ ಬ್ಲೌಸಸ್ ನಿಮಗೆ ತೋರಿಸಿದ್ದೀನಿ ನಾನು. ನೆಕ್ಸ್ಟ್ ಸ್ಯಾರೀಸ್ ನೋಡ್ತಾ ಹೋಗೋಣ. ಸ್ಯಾರೀಸಲ್ಲೂ ಅಷ್ಟೇ ಏನಪ್ಪ ಅಂತಂದರೆ ಟಸಲ್ಸ್ ಹಾಕ್ಸಿದ್ದೀನಲ್ವ, ಟಸಲ್ಸಲ್ಲಿ ಕೆಲವೊಂದಷ್ಟು ಬೀಡ್ಸ್ಗಳನ್ನ ಹಾಕಿ ಕೂಡ ಹಾಕ್ಸಿದ್ದೀನಿ ಈ ಸರ್ತಿ, ಅದಕ್ಕೋಸ್ಕರ ಬನ್ನಿ ತೋರಿಸ್ತೀನಿ. ನೋಡಿ ಇದು ಮರೂನ್ ಶೇಡ್ ಸ್ಯಾರಿ, ಮೆರೂನ್ ಕಲರ್ಗೆ ಇಲ್ಲಿ ಬಂದು ಮೆರೂನ್ ಮತ್ತು ಗೋಲ್ಡ್ ಇದೆ, ಗೋಲ್ಡ್ ಮತ್ತು 2 ಬೀಡ್ಸ್ ಬರೋ ಥರ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಹಾಕಿರೋಂಥದ್ದು, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ಯಾರಿ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದರಲ್ಲೂ ಅಷ್ಟೇ 2 ಮಣಿಗಳು ಬರುತ್ತೆ ಇದಕ್ಕೆ, 2 ಮಣಿಗಳು ಜೊತೆಗೆ ಬೇಬಿ ಟಸಲ್ಸ್ ಹಾಕಿದ್ದೀವಿ ಇದಕ್ಕೆ, ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಸಿಂಗಲ್ ಬೀಡ್ಸ್ ಹಾಕಿ ಬೇಬಿ ಟಸಲ್ಸ್ ಹಾಕಿರೋವಂಥದ್ದು. ಇನ್ನು ಈ ಸ್ಯಾರೀಸ್ ಎಲ್ಲ ಮಾಮೂಲಿ ಬೇಬಿ ಕುಚ್ಚು ಹಾಕ್ತೀವಲ್ವ, ಅದೇ ಸೇಮ್ ಇರುತ್ತೆ. ಒಂದು 8-10 ಬರೋ ಥರ ಹಾಕಿರೋವಂಥದ್ದು ನೋಡ್ಬೋದು. ಇದೆಲ್ಲ ಸಿಂಪಲ್ ಇರಲಿ ಅಂತ ಹೇಳಿದ್ರು ಅವರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ಅಷ್ಟೇ ಪ್ಯಾಟ್ರನ್ ಬ್ಲೌಸ್ ತೋರಿಸ್ತಾ ಇಲ್ವಾ, ಅದ್ರದ್ದು ಸ್ಯಾರಿ ಬಂದುಬಿಟ್ಟು ಈ ಥರ ಬ್ಲೂ ಶೇಡ್ ಇತ್ತು, ಅದಕ್ಕೋಸ್ಕರ ಬ್ಲೂ ಕಲರ್ ಥ್ರೆಡ್ನ ಕಾಂಬಿನೇಷನ್ ಮಾಡಿ ಹಾಕಿರೋವಂಥದ್ದು. ಹಾಗಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಬ್ಲೌಸಸ್ ಎಲ್ಲ ಅಂತ. ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು, ಬ್ಲೌಸ್ ಸ್ಟಿಚಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರಿಗೂ ಕೂಡ, ಅವರು ತುಂಬ ಹಳೆಯ ಕಸ್ಟಮರ್ ಕೂಡ ನನಗೆ, ಯಾಕಂದರೆ ಒಂದು 20 ಇಯರ್ಸಿಂದ ಅವ್ರು ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ತಾ ಇದ್ದಾರೆ ಬ್ಲೌಸು. ಫಸ್ಟಿಂದನೂ ಅಷ್ಟೇ ಹಳೆ ಕಸ್ಟಮರ್ ಇವರು. ನಾನು ಮೊನ್ನೆ ಯಾವುದೋ ಒಂದು ವಿಡಿಯೋ ಮಾಡುವಾಗ್ಲೂ ಹೇಳಿದ್ದೆ ಅವ್ರದ್ದು ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಮಾಡುವಾಗ ಇದು ಹಳೆ ಕಸ್ಟಮರ್ದು ಅಂತ ಅಂದ್ಬಿಟ್ಟು. ಅವ್ರದ್ದೇ ಇದು ಬ್ಲೌಸಸ್ ಎಲ್ಲ, ಅವ್ರದ್ದು ಗೃಹ ಪ್ರವೇಶ ಫಂಕ್ಷನ್ ಇದೆ, ಅದಕ್ಕೋಸ್ಕರ ನಮ್ಮ ಹತ್ರನೇ ಮತ್ತೆ ಕೊಟ್ಟಿದ್ದಾರೆ ಅವರು. ಇನ್ನೊಂದೇನಪ್ಪ ಅಂತಂದರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ನೀವು ಕಮೆಂಟಲ್ಲಿ ರೇಟ್ ಎಷ್ಟು ಅಂತ ಹೇಳಿದ್ರೆ ಹಾಕೋಕ್ಕೆ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಒಂದು ವಾಟ್ಸಪ್ಪಲ್ಲಿ ಬೇಕಾದರೆ ಪ್ರತಿಯೊಂದು ಬ್ಲೌಸ್ ವರ್ಕ್ದು ನೀವು ರೇಟ್ ಎಷ್ಟು ಅಂತ ಹೇಳಿದ್ರೆ ಬೇಕಾದರೆ ನಾನು ಹಾಕ್ಕೊಡ್ತೀನಿ. ಓಕೆನಾ,
ಯಾಕೆ ಅಂತಂದರೆ ನೋಡಿ, ಒಂದೊಂದು ಬ್ಲೌಸು ಒಂದೊಂದು ರೇಟ್ ಇರುತ್ತೆ, ಎಲ್ಲದೂ ವರ್ಕು ಒಂದೇ ರೇಟ್ ಬರಲ್ಲ. ಹಾಗಾಗಿ ನೀವು ರೇಟನ್ನ ಅಲ್ಲಿ ಕೇಳೋದ್ರ ಬದಲು ನಿಮ್ಗೆ ಯಾವ ಬ್ಲೌಸ್ ಬೇಕು, ಯಾಕಂದರೆ ಒಂದೊಂದು ಬ್ಲೌಸನ್ನು ನಾನು ಸುಮಾರು ಒಂದು 5 ಮಿನಿಟ್ಸ್ವರೆಗೂ ನಾನು ನಿಮಗೆ ಶೋ ಮಾಡಿದ್ದೀನಿ, ತೋರಿಸಿದ್ದೀನಿ, ಈ ಥರ ಇಟ್ಕೊಂಡು ತೋರಿಸಿದ್ದೀನಲ್ವ. ಬೇಕಂದರೆ ನೀವು ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಸ್ಕ್ರೀನ್ಶಾಟ್ ತೆಕ್ಕೊಂಡು ಆ ಪಿಕ್ ನೀವು ನನಗೆ ಕಳಿಸ್ಬಿಟ್ಟು, ಮೇಡಮ್ ಈ ಬ್ಲೌಸ್ ರೇಟ್ ಎಷ್ಟು, ನಾವು ಸ್ಟಿಚ್ ಮಾಡಿಸ್ಬೇಕು ಅಥವಾ ವರ್ಕ್ ಮಾಡಿಸ್ಬೇಕು ಅಂತ ಏನಾದ್ರು ಕೇಳೋರು ಕೂಡ ನಾನು ನಿಮಗೆ ರಿಪ್ಲೈ ಮಾಡಿಕೊಡ್ತೀನಿ ಫ್ರೆಂಡ್ಸ್, ಓಕೆನಾ. ಮತ್ತು ನಮ್ಮ ಬೊಟಿಕಲ್ಲೇ ನಮ್ಮ ಒಂದು ಚಾನಲಲ್ಲಿ ಎಂಬ್ರಾಯ್ಡ್ರಿ ಕ್ಲಾಸಸ್ ನಡೀತಾ ಇದೆ, ಕೇವಲ 239 ರೂಪಾಯಿಗೆ ಮಾತ್ರ, ಓಕೆನಾ. ಜಾಸ್ತಿ ಅಮೌಂಟ್ ಏನು ಕಟ್ಟೋ ಹಾಗಿಲ್ಲ, 239 ರೂಪಾಯಿಗೆ ಕ್ಲಾಸಸ್ನ ನಡೆಸ್ತಾ ಇದ್ದೀವಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ನಾನು ಸೇರ್ಕೊತೀನಿ ಕ್ಲಾಸಿಗೆ ಅಂದರೆ ನೀವು ಜಾಯ್ನ್ ಆಗ್ಬೋದು. ಜೊತೆಗೆ ಏನಪ್ಪ ಅಂತಂದರೆ ನೀವು ಕೂಡ ಇದೇ ಥರ ಒಂದು ವರ್ಕ್ಗಳನ್ನ ಮಾಡಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಓಕೆನಾ. ಆದಷ್ಟು ನಿಮಗೆ ಯಾವ ಸ್ಯಾರಿ ಯಾವ ಬ್ಲೌಸ್ ಇಷ್ಟ ಆಯಿತು, ಯಾವುದು ವರ್ಕ್ ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್, ಓಕೆನಾ. ಟೇಕ್ ಕೇರ್, ಬೈ ಬಾಯ್.